ನಮಸ್ಕಾರ ಸ್ನೇಹಿತರೆ. ಪಿಕ್ಚರ್ ಟಾಕೀಸ್ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಮಾತನಾಡಕೊಟ್ಟಿರೋದು ಚಿಕ್ಕ ವಯಸ್ಸಿಂದಲೂ ಕೂಡ ನಾವು ನೋಡ್ಕೊಂಡು ಬಂದಿರೋ ಸೂಪರ್ ಸ್ಟಾರ್ ಬಗ್ಗೆ. ಹೌದು, ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ, ರಜನಿಕಾಂತ್ ಅವರ ಬಗ್ಗೆ. ರಜನಿಕಾಂತ್ ಅವರು ಇದುವರೆಗೂ ಸರಿಸುಮಾರು 170 ಸಿನಿಮಾಗಳನ್ನ ಮಾಡಿದ್ದಾರೆ. ಕಲೆಕ್ಷನ್ ವಿಚಾರದಲ್ಲಿ ಕೂಡ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಅವರನ್ನ ಇವತ್ತಿಗೂ ಕೂಡ ಟಾಪ್ ಸ್ಟಾರ್ ಅಂತಾನೆ ಪರಿಗಣಿಸಲಾಗುತ್ತೆ. ಅವರ ಸಮಕಾಲೀನರಾಗಿರುವ ಅಮಿತಾಬ್ ಬಚ್ಚನ್ ಕೂಡ ಈಗ ಪೋಷಕ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಆದರೆ ತಲೈವ ಇವತ್ತಿಗೂ ಕೂಡ ಸೂಪರ್ ಸ್ಟಾರ್. ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ರಜನಿಕಾಂತ್ ಅವರ ಟಾಪ್ 10 ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವ ಸಿನಿಮಾಗಳು ಯಾವುವು ಅನ್ನೋದನ್ನ ತಿಳಿದುಕೊಳ್ಳೋಣ. 10ನೇ ಸ್ಥಾನದಲ್ಲಿ 2018ರಲ್ಲಿ ಬಿಡುಗಡೆ ಆಗಿರುವಂತಹ ಕಾಲಾ ಸಿನಿಮಾ ಕಾಣಿಸ್ಕೊಳ್ತದೆ. 130 ಕೋಟಿ ಬಜೆಟ್ನಲ್ಲಿ ಮೂಡಿ ಬಂದಿರುವ ಈ ಸಿನಿಮಾ 152 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವ ಮೂಲಕ ಫ್ಲಾಪ್ ಎನ್ನುವಂತಹ ಅಣೆಪಟ್ಟಿಯನ್ನ ಪಡೆದುಕೊಂಡ್ರೂ ಕೂಡ ಹೈಪ್ ವಿಚಾರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಅನ್ನೋದನ್ನ ನಾವೆಲ್ಲರೂ ಒಪ್ಕೊಳ್ಳಬೇಕು. 2014ರಲ್ಲಿ ಬಿಡುಗಡೆಯಾಗಿರುವಂತಹ ಲಿಂಗ ಸಿನಿಮಾ 9ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತದೆ. ಈ ಸಿನಿಮಾ ಕೂಡ ಸಾಕಷ್ಟು ನಿರೀಕ್ಷೆಯನ್ನ ಹೆಚ್ಚಿಸಿದ್ದಂತಹ ಸಿನಿಮಾ ಆಗಿತ್ತು. ಆದರೆ 125 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾದಂಥ ಈ ಸಿನಿಮಾ ಕೂಡ ಗಳಿಸಿದ್ದು ಕೇವಲ 152 ಕೋಟಿ ಆಗಿತ್ತು. 8ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು ಸೂಪರ್ ಸ್ಟಾರ್ ರಜನಿಕಾಂತ್ ರವರ ಸಿನಿಮಾ ಜೀವನದ ಅತ್ಯಂತ ಯಶಸ್ವಿ ಸಿನಿಮಾಗಳಲ್ಲಿ ಒಂದಾಗಿರುವ ಶಿವಾಜಿ ಸಿನಿಮಾ. 2007ರಲ್ಲಿ ಬಿಡುಗಡೆಯಾಗಿರುವಂತಹ ಈ ಸಿನಿಮಾ 60 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣ ಆಗಿದ್ರೂ ಕೂಡ ಕಲೆಕ್ಷನ್ ಮಾಡಿದ್ದು ಮಾತ್ರ ಭರ್ಜರಿ 153 ಕೋಟಿ ರೂಪಾಯಿಗಳು. 7ನೇ ಸ್ಥಾನದಲ್ಲಿ ಇತ್ತೀಚೆಗೆ ಅಂದ್ರೆ 2021ರಲ್ಲಿ ಬಿಡುಗಡೆ ಆಗಿರುವಂತಹ ಅಣ್ಣಾತೆ ಸಿನಿಮಾ ಕಾಣಿಸ್ಕೊಳ್ತದೆ. ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ರಜನಿಕಾಂತ್ ಅವರ ಜೊತೆ ನಟಿ ಮೀನಾ ಹಾಗೂ ಕೀರ್ತಿ ಸುರೇಶ್ ಕೂಡ ಕಾಣಿಸ್ಕೊಂಡಿದ್ರು. 159 ಕೋಟಿ ರೂಪಾಯಿ ಗಳಿಸಿದ್ದ ಈ ಸಿನಿಮಾದ ಬಜೆಟ್ 110 ಕೋಟಿ ರೂಪಾಯಿ ಆಗಿತ್ತು. ಹೀಗಾಗಿ ಈ ಸಿನಿಮಾದ ಫಲಿತಾಂಶ ಆವರೇಜ್ ಆಗಿತ್ತು. ಕಾರ್ತಿಕ್ ಸುಬ್ಬರಾಜು ನಿರ್ದೇಶನದಲ್ಲಿ ಮೂಡಿಬಂದ 2019ರ ಪೇಟಾ ಸಿನಿಮಾ ಸೂಪರ್ ಹಿಟ್ ಎನ್ನುವಂತ ಫಲಿತಾಂಶವನ್ನ ಪಡೆದುಕೊಂಡಿತ್ತು. 135 ಕೋಟಿ ರೂಪಾಯಿಗಳ ಬಿಗ್ ಬಜೆಟ್ನಲ್ಲಿ ಮೂಡಿಬಂದಂತಹ ಈ ಸಿನಿಮಾ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ 223 ಕೋಟಿ ರೂಪಾಯಿ ಗಳಿಸುವ ಮೂಲಕ 6ನೇ ಸ್ಥಾನದಲ್ಲಿದೆ. 5ನೇ ಸ್ಥಾನದಲ್ಲಿ ಮುರುಗದಾಸ್ ನಿರ್ದೇಶನದಲ್ಲಿ ಮೂಡಿಬಂದಿರುವಂತಹ ಹಾಗೂ ರಜನಿಕಾಂತ್ ರವರು ಖಡಕ್ ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಂಡಿರುವಂತಹ ದರ್ಬಾರ್ ಸಿನಿಮಾ ಕಾಣಿಸ್ಕೊಳ್ತದೆ. ಈ ಸಿನಿಮಾ ಬಹುಭಾಷೆಯಲ್ಲಿ ನಿರ್ಮಾಣ ಆಗಿದ್ದರೂ ಕೂಡ ಹೇಳಿಕೊಳ್ಳುವಂತಹ ಪ್ರದರ್ಶನವನ್ನ ಬಾಕ್ಸ್ ಆಫೀಸ್ನಲ್ಲಿ ಮಾಡಿಲ್ಲ ಅನ್ನೋದೇ ಬೇಸರದ ವಿಚಾರ. 200 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣ ಆಗಿರುವಂತಹ ಈ ಸಿನಿಮಾ ಗಳಿಸಿದ್ದು ಕೇವಲ 226 ಕೋಟಿ. 4ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳುವುದು ಎಂದಿರನ್ ಅಂದ್ರೆ ರೋಬೋ ಸಿನಿಮಾ. ಶಂಕರ್ ಎನ್ನುವಂತಹ ಮಾಸ್ಟರ್ ಪೀಸ್ ನಿರ್ದೇಶಕನ ನಿರ್ದೇಶನದಲ್ಲಿ ಮೂಡಿಬಂದಿರುವ ಈ ಸಿನಿಮಾದಲ್ಲಿ ರಜನಿಕಾಂತ್ ರವರಿಗೆ ಐಶ್ವರ್ಯ ರೈ ಜೋಡಿಯಾಗಿ ಕಾಣಿಸ್ಕೊಳ್ತಾರೆ. ವಿಭಿನ್ನವಾಗಿ ಹಾಗೂ ಸೈಂಟಿಫಿಕ್ ಉದಾಹರಣೆಗಳೊಂದಿಗೆ ಅದ್ಭುತವಾಗಿ ಮೂಡಿಬಂದಿರುವಂತಹ ಈ ಸಿನಿಮಾ 130 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾಗಿ 290 ಕೋಟಿ ರೂಪಾಯಿಗಳ ಭರ್ಜರಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿತ್ತು. 2016ರಲ್ಲಿ ಬಿಡುಗಡೆಯಾಗಿರುವಂತಹ ಕಬಾಲಿ ಸಿನಿಮಾ 3ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತದೆ. ಈ ಸಿನಿಮಾಗಿದ್ದ ಹೈಪ್ ಅನ್ನ ನೋಡಿದವರೇ ಧನ್ಯ ಅಂತ ಹೇಳ್ಬಹುದು. ಬಾಹುಬಲಿ ಸಿನಿಮಾಗೆ ಬಿಟ್ರೆ ಆ ರೇಂಜ್ ಸೆಲೆಬ್ರೇಷನ್ ಹಾಗೂ ಅಭಿಮಾನಿಗಳು ಕಾದಿದ್ದು ಅಂದ್ರೆ ಇದೇ ಸಿನಿಮಾಗೆ. ಏರೋಪ್ಲೇನ್ ನಿಂದ ಹಿಡಿದು ಎಲ್ಲಾ ಕಡೆಗಳಲ್ಲೂ ಕೂಡ ವಿಭಿನ್ನವಾಗಿ ಇದರ ಪ್ರಚಾರ ಕಾರ್ಯ ನಡೆದಿತ್ತು. 120 ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ನಿರ್ಮಾಣವಾದಂತಹ ಈ ಸಿನಿಮಾ 295 ಕೋಟಿ ರೂಪಾಯಿಗಳನ್ನ ಗಳಿಸಿತ್ತು. 2ನೇ ಸ್ಥಾನದಲ್ಲಿ 2023ರಲ್ಲಿ ಬಿಡುಗಡೆಯಾಗಿರುವಂತಹ ಜೈಲರ್ ಸಿನಿಮಾ ಕಾಣಿಸ್ಕೊಳ್ತದೆ. ನೆಲ್ಸನ್ ನಿರ್ದೇಶನದಲ್ಲಿ ಮೂಡಿಬಂದಂತಹ ಈ ಸಿನಿಮಾ ಯಾವುದೇ ದೊಡ್ಡ ಮಟ್ಟದ ನಿರೀಕ್ಷೆ ಇಲ್ಲದೆ ಬಾಕ್ಸ್ ಆಫೀಸ್ನಲ್ಲಿ 605 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡುವ ಮೂಲಕ 2023ರಲ್ಲಿ ತಮಿಳಿನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಸಿನಿಮಾಗಳ ಪೈಕಿಯಲ್ಲಿ ಕಾಣಿಸ್ಕೊಳ್ತದೆ. ಮೊದಲನೇ ಸ್ಥಾನದಲ್ಲಿ 2.0 ಸಿನಿಮಾ ಕಾಣಿಸ್ಕೊಳ್ತದೆ. ರೋಬೋ ಸಿನಿಮಾದ 2ನೇ ಅವತರಣಿಕೆ ಆಗಿರುವಂತಹ ಈ ಸಿನಿಮಾದಲ್ಲಿ ಬಾಲಿವುಡ್ ಚಿತ್ರರಂಗದ ಖ್ಯಾತ ನಟ ಆಗಿರುವ ಅಕ್ಷಯ್ ಕುಮಾರ್ ಕೂಡ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. 540 ಕೋಟಿ ರೂಪಾಯಿಗಳ ದೊಡ್ಡ ಬಜೆಟ್ನಲ್ಲಿ ನಿರ್ಮಾಣವಾದಂತಹ ಈ ಸಿನಿಮಾ ಗಳಿಸಿದ್ದು ಕೇವಲ 675 ಕೋಟಿ ರೂಪಾಯಿಗಳು ಮಾತ್ರ. ಇವುಗಳೇ ಸ್ನೇಹಿತರೆ ರಜನಿಕಾಂತ್ ರವರ ಸಿನಿಮಾ ಜೀವನದ ಟಾಪ್ 10 ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವಂತಹ ಸಿನಿಮಾಗಳ ಪಟ್ಟಿ. ಇವುಗಳನ್ನ ನಾವು ಪ್ರತಿಷ್ಠಿತ ಸಂಸ್ಥೆ ಆಗಿರುವಂತಹ IMDb ಮೂಲಕ ಸಿಕ್ಕಿರುವಂತಹ ಡಾಟಾ ಮಾಹಿತಿಗಳನ್ನ ಸಂಗ್ರಹಿಸಿ ನಿಮಗೆ ನೀಡಿದ್ದೀವಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.